ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದಿನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ಬರ್ರಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅದು ನೋಡ್ರಿ ನಿಮಗೆ ಗೊತ್ತಾಗುತ್ತಾ, ಮತ್ತು ಟೈಟಲ್ ನೋಡಿನ ಗೊತ್ತಾಗಿರ್ಬೋದು. ಹಾಗಾಗಿ ಈಗ ನೋಡ್ರಿ ಫ್ರೆಂಡ್ಸ್, ನಾವು ಪಾವ್ ಭಾಜಿ ರೆಸಿಪಿ ಮಾಡೋಣ. ಮಕ್ಕಳಿಗೆ ಭಾಳ ಅಂದರೆ ಭಾಳ ಇಷ್ಟ ಆಗಿದೆ. ಮಗ ರೀ ನೋಮಾನ್. ಈಗ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ನಾನು ಪಾವ್ ಭಾಜಿ ಮತ್ತು ಏನೇನು ಮಾಡ್ತೀನಿ ನೋಡ್ಕೊರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನಲ್ಲಿ. ಈಗ ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಯೂ ತೋರಿಸ್ತೀನಿ ರೀ. ಮಳೆ ಬಂದು ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ, ವ್ಯೂ ನೋಡೋಣ ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಪಾವ್ ಭಾಜಿ ಮಾಡಕತ್ತೀವಿ ರೀ ಫ್ರೆಂಡ್ಸ್. ಇದಕ್ಕೆ ಏನೇನು ವೆಜಿಟೇಬಲ್ ಹಾಕ್ತಾ ಇದ್ದೀನಿ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ, ಇದು ಕ್ಯಾರೆಟ್, ಬೀಟ್ರೋಟ್ ಮತ್ತು ಗೋಬಿ ಫ್ಲವರ್ ಮತ್ತು ಆಲೂಗಡ್ಡೆ ರೀ ಫ್ರೆಂಡ್ಸ್. 4 ಟೈಪ್ ತೊಗೊಂಡಿನಿ. ನಿಮ್ಗೆ ಯಾವುದು ವೆಜಿಟೇಬಲ್ ಇಷ್ಟ ಆಗುತ್ತಾ ನೀವು ಅದು ಹಾಕ್ಕೋರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನೀರಾಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ನಾನು ಪಾವ್ ಭಾಜಿ. ಈಗ ನೋಡಿ ಫ್ರೆಂಡ್ಸ್, ಕುಕ್ಕರ್ನಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತಾ ನೀವು ಕ್ಯಾಪ್ಸಿಕಮ್ ಮತ್ತು ಮಟರು ನೀವು ಹಾಕ್ಕೋಬೋದ್ರಿ ಫ್ರೆಂಡ್ಸ್. ಅದರಿಂದನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಂತರೂ ಇದು 4 ಟೈಪ್ ಹಾಕಿನಿ ರೀ. ಈಗ ನೋಡಿ ಫ್ರೆಂಡ್ಸ್, ಒಂದು ದೊಡ್ಡದಾಗಿ ಒಂದು ಟೊಮ್ಯಾಟೊ ಹಾಕಬೇಕು. ನಿಮ್ಮ ಹತ್ರ ಜಾಸ್ತಿ ಟೊಮ್ಯಾಟೊ ಹಣ್ಣು ಇದ್ರೆ ನೀವು ಹಾಕ್ಬೋದು. ಯಾಕಂದರೆ ನಾನು ದೊಡ್ಡದಾಗಿ ತೊಗೊಂಡಿನಿ, ಹಾಗಾಗಿ ಒಂದೇ ಹಾಕಿನಿ. ಸಾಲ್ಟ್ ಹಾಕೋದ್ರಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋದು. ಸ್ವಲ್ಪ ನೀರು ಹಾಕಿ ಲಿಡ್ ಮುಚ್ಚಿಬಿಡೋಣ. ಒಂದು 8-10 ವಿಸಲ್ ತೊಗೋಬೇಕ್ರಿ ಫ್ರೆಂಡ್ಸ್. ಹಂಗಂದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ರೀ, ಬೇವುತ್ತೆ. ಇಲ್ಲಾಂದರೆ ಒಂಥರ ದಪ್ಪಾಗಿರ್ತಲ್ಲ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಹೈ ಫ್ಲೇಮ್ನಲ್ಲಿ ಮಾಡಾಕತ್ತೀನಿ ರೀ ನಾನು. ಈಗ ನೋಡಿ ಫ್ರೆಂಡ್ಸ್, ಅದು ಕುಕ್ ಆಗ್ತಾ ಇದೆ. ಈಗ ನಾನು ಹಾಲು ಇದು ಬಿಸಿ ಮಾಡ್ಬೇಕ್ರಿ ಚಹಾ ಮಾಡೋಕೆ. ಈಗ ನಾನು ಹಾಲು ಬಿಸಿ ಮಾಡಕತ್ತೀನಿ. ಈಗ ಎಲ್ಲರಿಗೂ ಬ್ರೇಕ್ಫಾಸ್ಟಿಗೆ ನಾವು ಪಾವ್ ಭಾಜಿ ಮಾಡಕತ್ತೀವಿ ಇವತ್ತು. ಮಕ್ಕಳಿಗೆ ರಾತ್ರಿಗೆ ಹೇಳಿಬಿಟ್ಟಿದ್ರಿ ಮಕ್ಕಳು ಮಾಡಬೇಕು ಪಾವ್ ಭಾಜಿ ಅಂಥೇಳಿ. ಅವ್ರಿಗೆ ಇಷ್ಟವಾದ ರೆಸಿಪಿ ಅವ್ರು ಏನು ತಿಂತಾರೆ ಅವ್ರಿಗೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಇಲ್ಲಾಂದರೆ ಅದು ಅಲ್ಲ ಇದು ಅಲ್ಲ ಅಂಥೇಳಿ ಹಿಂಗೆ ಹಠ ಮಾಡ್ತಾರೆ ಮಕ್ಕಳು. ಹಾಗಾಗಿ ಇಲ್ಲ, ಎಲ್ಲರೂ ಖುಷಿಲಿಂದ ವೇಟ್ ಮಾಡಕತ್ತಾರೆ ಮಕ್ಕಳು ಏನು ಮಾಡಕತ್ತೀರಿ ಅಂಥೇಳಿ ನಾನು ಚಹಾ ಮಾಡೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಒಂದು 8-10 ವಿಸಲ್ ಆದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕುಕ್ ಆಗಿತ್ತು ಇದು ಪಾವ್ ಭಾಜಿದು. ಈಗ ಮ್ಯಾಶ್ ಮಾಡ್ಬೇಕ್ರಿ ಇದು ಚೆನ್ನಾಗಿ ದಾಲ್ ಘೋಟ್ನಿಲಿಂದ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡಿದರೆ ಸೂಪರಾಗಿ ಆಗಿ ಬರುತ್ತೆ ರೀ. ಮಾಡಿಂದ ತೋರಿಸ್ತೀನಿ ರೀ ಯಾವ ಥರ ಆಗಿತ್ತು ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಮತ್ತು ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ನೋಡಿರಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆನಿಯನ್ ರೀ ಫ್ರೆಂಡ್ಸ್. ಸಣ್ಣದಾಗಿ ಇದು ಕಟ್ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಎಷ್ಟು ಮಸ್ತ್ ಸೂಪರಾಗಿ ಫೈನಾಗಿ ಮ್ಯಾಶ್ ಆಗಿದೆ. ಈಗ ಇಷ್ಟು ತೊಗೊಂಡಿನಿ ನೋಡಿರಿ. ಒಂದು 8-10 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ತೊಗೊಂಡಿನಿ, 1-2 ದೊಡ್ಡದಾಗಿ ಆನಿಯನ್ ತೊಗೊಂಡಿನಿ. ಎಲ್ಲ ಮಿಕ್ಸ್ ಮಾಡೀನಿ ನೋಡಿರಿ. ಮಕ್ಕಳು ಬಂದಾರ, ಅವ್ರಿಗಂತರೂ ಅವ್ರಿಗೆ ಅಷ್ಟು ವೇಟ್ ಮಾಡಾಕತ್ತಾರೆ ಯಾವಾಗ ರೆಡಿ ಆಗುತ್ತಾ ಯಾವಾಗ ತಿನ್ಬೇಕು ಪಾವ್ ಭಾಜಿ ಅಂಥೇಳಿ ನಿಂತು ಬಿಟ್ಟಾರೆ ಇವರು. ಒಂದು 4 ಬಟರ್ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್. ಮಗಳು ಬಂದಾಳ, ಆಕಿ ಮಾನೆ ಹಣ್ಣು ತಿಂದು ಯಾವಾಗ ಮಾಡಾಕತ್ತಾರೆ ಅಂತೇಳಿ ಎಷ್ಟು ಇದು ಮಸ್ಕ ಹಾಸ್ತಾರೆ ನೋಡಿರಿ. ನಮ್ಗೆ ಬೆಣ್ಣೆ ಹಚ್ಚದ್ರಿ ಮಕ್ಕಳು ಏನಾರ ಮಾಡಿಕೊಡ್ತೀವಿ ಅಂತ ಹೇಳಿದರೆ. ಅದು ಇಷ್ಟವಾದ ಅನ್ನ ಸಾರು ತಿನ್ನಂದ್ರೆ ಈ ಥರ ಮಾಡಂಗಿಲ್ಲ ರೀ, ಒಲ್ಲೆ ಅಂತೇಳಿ ಹೋಗ್ತಾರೆ. ಈ ಥರ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ರೀ. ಒಂದು 2 ಬಟರ್ ಹಾಕಿನಿ ರೀ ಇದಕ್ಕೆ. ಈಗ ನಾನು ಆನಿಯನ್ ಹಾಕಿನಿ ನೋಡಿರಿ ಫ್ರೆಂಡ್ಸ್. ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ನೀವು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡೋಣ. ನಮ್ಮ ಸಿಸ್ಟರ್ ಮಾಡಾಕತ್ತಾರೆ. ಅವ್ರಿಗೆ ಪಾವ್ ಭಾಜಿ ಮತ್ತು ಎಲ್ಲ ರೆಸಿಪಿ ಚೆನ್ನಾಗಿ ಮಾಡ್ತಾರೆ ಅವರು, ನನಗಿಂತ ಚಲೋ ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ಅವ್ರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು 8-10 ತೊಗೊಂಡಿನಿ. ನೀವು ಜಾಸ್ತಿ ಸ್ಪೈಸಿ ತಿಂದ್ರೆ ಅಂದರೆ ಜಾಸ್ತಿ ಹಾಕ್ರಿ, ಕಡಿಮೆ ತಿಂತೀರಿ ಅಂದರೆ ಕಡಿಮೆ ಮಾಡ್ಕೋಬೋದು. ಈಗ ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಮಕ್ಕಳು ಬಂದಾರ, ಅವ್ರಿಗೆ ಆಗೈತೆ ಅಂತ ಹೇಳಿ ಕೇಳಕ್ಕೆ ಬಂದಾರ. ಇನ್ನು ಆಗಿಲ್ಲ ಪಿ ಅಂತ ಹೇಳಿ ನಾವು ಈಗ ಸ್ವಲ್ಪ ಕೊತ್ತಂಬರಿ ಹಾಕತ್ತೀವಿ ಲಾಸ್ಟಿಗೆ. ಹಾಕಿಂದ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋದು. ಈಗ ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. 1 ಚಮಚದಷ್ಟು ಧನಿಯಾ ಮಸಾಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಈಗ ಇದಕ್ಕೆ ಅರಿಶಿನ ಪೌಡ್ರ್ ಹಾಕೋದ್ರಿ, 1 ಟೀ ಸ್ಪೂನ್ ಹಾಕ್ಬೇಕ್ರಿ ಕಲರ್ಗೆ ಅಂಥೇಳಿ. ಈಗ ಖಾರ ಪೌಡ್ರ್ ಫ್ರೆಂಡ್ಸ್, ಚಿಲ್ಲಿ ಪೌಡ್ರ್ 1 ಚಮಚ, 1.5 ಚಮಚ ಹಾಕ್ಬೇಕ್ರಿ. ನೀವು ಜಾಸ್ತಿ ಸ್ಪೈಸಿ ತಿಂದ್ರೆ ಅಂದರೆ 1-2 ಚಮಚ ಹಾಕೋರಿ ಫ್ರೆಂಡ್ಸ್ ನೀವು. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಯಾರು ಎಷ್ಟು ತಿಂತಾರೆ ಅಂಥೇಳಿ ನೋಡಿ ಹಾಕ್ಬೇಕ್ರಿ. ಇಲ್ಲಾಂದರೆ ಮಕ್ಕಳಂತರೂ ಖಾರ ಇದ್ದರೆ ಜಾಸ್ತಿ ತಿನ್ನಂಗಿಲ್ಲ. ಎವರೆಸ್ಟ್ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಎವರೆಸ್ಟ್ ಪಾವ್ ಭಾಜಿ ಮಸಾಲ ಇಲ್ಲಪ್ಪ ಅಂದರೆ ನೀವು ಧನಿಯಾ ಮಸಾಲ ಹಾಕಿನ ಮಾಡ್ಬೋದು ರೀ. ಅದರಿಂದನೇ ಸೂಪರಾಗಿ ಟೇಸ್ಟಿ ಆಗುತ್ತೆ. ಸ್ವಲ್ಪ ಕಸೂರಿ ಮೇಥಿ ಹಾಕಿರಿ, ಚೆನ್ನಾಗಿ ಮಸ್ತ್ ಆಗುತ್ತೆ ರೀ. ಇದ್ರೆ ಈ ಥರ ಮಾಡ್ಕೊರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಪಾವ್ ಭಾಜಿ ಮಸಾಲ 1.5 ಚಮಚ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡೋಣ 1-2 ನಿಮಿಷ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದಕ್ಕೆ ಪಾವ್ ಭಾಜಿ ಮಾಡಿದ್ದು ರೆಡಿ ಆಗಿತ್ತಲ್ಲ. ಈಗೆಲ್ಲ ಇದು ತಡ್ಕ ತಯಾರಾಗಿದೆ ಮತ್ತು ಪಾವ್ ಭಾಜಿ ಎಲ್ಲ ಹಾಕಿಬಿಡ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿಬಿಡಣ್ರಿ ಇದು ಉಳಿದಿದ್ದೆಲ್ಲ.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸೂಪರಾಗಿ ಟೇಸ್ಟಿ ಆಗುತ್ತಾ, ಫುಲ್ ಈಸಿನೂ ಇದೆ, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಇದು ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ರೆಸಿಪಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ. ಓಕೆ ಫ್ರೆಂಡ್ಸ್, ಅವರು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದಕ್ಕೆ ಕಲರ್ ಹಾಕಿವಿ. ಕಲರ್ ಹಾಕಿದರೆ ಸ್ವಲ್ಪ ಹೊರಗೆ ನಾವು ತಿಂತೀವಲ್ಲ ಸ್ಟಾಲ್ನಲ್ಲಿ ಹೊರಗೆ, ಆ ಥರ ಬರುತ್ತೆ ರೀ ಫ್ರೆಂಡ್ಸ್. ಇದು ಮಸ್ತ್ ಕಾಣಿಸ್ತಕ್ಕಂಥದ್ದು ನೋಡಿರಿ ಫ್ರೆಂಡ್ಸ್, ಕಲರ್ಫುಲ್ಲಾಗಿ ಪಾವ್ ಭಾಜಿ ರೆಡಿಯಾಗಿದೆ. ಒಂದು ಬಟರ್ ಹಾಕಿವಿ ಮತ್ತು ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀವಿ. ನೋಡಿದ್ರೆ ನಾವು ಬಾಯಾಗ ನೀರು ಬರಾಕತ್ತೈತೆ, ಅಷ್ಟು ಮಸ್ತಾಗಿತ್ತು ನೋಡಿರಿ ಫ್ರೆಂಡ್ಸ್. ಕೊತ್ತಂಬರಿ ಹಾಕಿದ್ದು ಕಲರ್ಫುಲ್ ಸೂಪರಾಗಿ ಆಗಿದೆ. ನಮಗಂತೂ ಭಾಳ ಇಷ್ಟ ಆಯಿತು ನಮ್ಮ ಸಿಸ್ಟರ್ ಮಾಡಿದ್ದು ಪಾವ್ ಭಾಜಿ ನೋಡಿ. ನಿಮಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ. ಕಮೆಂಟ್ ಹಾಕಿ ಹೇಳಿ ಗೊತ್ತಾ. ಈಗ ನೋಡಿ ಫ್ರೆಂಡ್ಸ್, ನಮ್ಗೆ ಸ್ವಲ್ಪ ಕತ್ಲ ಕಾಣಿಸ್ತಾ ಇದ್ದು, ಸ್ವಲ್ಪ ನಿಮಗೋಸ್ಕರ ಅಂಥೇಳಿ ಈ ಥರ ತೋರ್ಸಾಕತ್ತೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದೆ ನೋಡಿರಿ ಫ್ರೆಂಡ್ಸ್. ನೋಡಿ ನಮಗಂತೂ ಭಾಳ ಖುಷಿ ಆಯ್ತು ರೀ. ಈಗ ಇದು ಪಾವ್ ಭಾಜಿ ರೆಡಿ ಆಗಿದೆ. ಇದಕ್ಕೆ ನಾನು ಬನ್ ರೆಡಿ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ನಾನು ಸ್ಲೈಸ್ ಬನ್ ತೊಗೊಂಡಿನಿ ಮತ್ತು ರೌಂಡ್ ಅದು ಇದ್ರೆ ನಡೀತೈತೆ, ಇಂಥ ಸ್ಲೈಸ್ ಬ್ರೆಡ್ ಇದ್ರೆ ನಡೀತೈತೆ ರೀ ಫ್ರೆಂಡ್ಸ್. ಇದು ಒಂಥರ ಪಾವ್ ಭಾಜಿ ರೆಡಿ ಆಗಿದ್ರೆ ಸೂಪರಾಗಿ. ಇದಕ್ಕೆ ನಾವು ಡಿಶ್ ಔಟ್ ಮಾಡ್ಕೊಂಬಿಡೋಣ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಪಾವ್ ಭಾಜಿ ರೆಡಿಯಾಗಿದೆ. ಮನೆಯಾಗಂತರೂ ಎಲ್ಲರೂ ವೇಟ್ ಮಾಡಕತ್ತಾರ ತಿನ್ನಕ್ಕಂತ ಹೇಳಿ. ಎಲ್ಲರಿಗೂ ಕೊಡೋಣ ಮತ್ತು ಎಲ್ಲರೂ ಖುಷಿ ಆಗ್ತಾರ. ನೀವು ಎಲ್ಲರಿಗೂ ಈ ಥರ ಮಾಡಿಕೊಡ್ರಿ, ಎಲ್ಲರೂ ಖುಷಿ ಆಗ್ತಾರ. ಪಾವ್ ಭಾಜಿ ನಮ್ಗಂತೂ ಎಲ್ಲರಿಗೂ ಖುಷಿ ಆಯ್ತು, ಮಾಡೇನೋ ಖುಷಿ ಆಯ್ತು. ಈಗ ಮಕ್ಳಿಗೆ ಮತ್ತು ಎಲ್ಲರೂ ದೊಡ್ಡವ್ರಿಗೆ ಕೊಡೋದ್ರಿ ಫ್ರೆಂಡ್ಸ್. ಮಾಡಿ ಈ ಥರ ಮಾಡಿರಿ, ಎಲ್ಲರೂ ಖುಷಿ ಆಗ್ತಾರ. ಓಕೆ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಒಂದು 4 ಸ್ಲೈಸ್ ಬ್ರೆಡ್ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಬಟರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ, ಶಾಲೋ ಫ್ರೈ ಮಾಡೋಣ ಇದು ಬ್ರೆಡ್ಗೆ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಟರ್ ಹಾಕೋದು ಒಂದು ಹಾಕಿ ಚೆನ್ನಾಗಿ ಇದಕ್ಕೆ ಪ್ಯಾನ್ಗೆ ಹಚ್ಬೇಕ್ರಿ. ಹಚ್ಚಿಂದ ಬನ್ ಹಾಕೋದ್ರಿ ಫ್ರೆಂಡ್ಸ್. ನಾನು ಬನ್ ಹಾಕಿನೇ ತೋರಿಸ್ತೀನಿ ರೀ. ಈ ಥರ ಸ್ಲೈಸ್ ಬ್ರೆಡ್ ಇದ್ರೆ ನಮ್ಗೆ ಇದು ಭಾಳ ಇಷ್ಟ ಆಗುತ್ತೆ. ಇದನ್ನು ಹಾಕಿ ತಿನ್ಬೋದು ಅಂಥೇಳಿ ನಿಮ್ಗೆ ತೋರ್ಸಾಕತ್ತೀನಿ ರೀ ಫ್ರೆಂಡ್ಸ್. ನಮ್ಗೆ ಇದೇ ಇಷ್ಟ ರೀ ಬನ್ ಜಾಸ್ತಿ ಇಷ್ಟ ಆಗಲ್ಲ, ಒಂಥರ ಕಾಣಿಸುತ್ತೆ ರೀ. ಹಾಗಾಗಿ ನಾವು ಸ್ಲೈಸ್ ಬ್ರೆಡ್ಲಿಂದನ ಎಂಜಾಯ್ ಮಾಡ್ತೀವಿ ಪಾವ್ ಭಾಜಿ. ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ, ಸ್ವಲ್ಪ ಶಾಲೋ ಫ್ರೈ ಬ್ರೆಡ್ಗೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಿಂದ ನೋಡಿರಿ ಎಷ್ಟು ಕಲರ್ ಮಸ್ತಾಗಿದೆ. ಬ್ರೌನ್ ಕಲರ್ ಆಗಿಂದ ತೆಗೆದು ಬಿಡ್ಬೇಕ್ರಿ. ಸ್ವಲ್ಪ ಬೆಚ್ಚಗೆ ಮಾಡಿ ತೆಗೆದ್ರಿ. ಈಗ ಸ್ವಲ್ಪ ಪಾವ್ ಭಾಜಿ ಪ್ಯಾನ್ಗೆ ಹಾಕಿ ಈ ಥರ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡಿರಿ, ಮತ್ತು ತಿನ್ನೋಕ್ಕೂ ಚಲೋ ಅನಿಸುತ್ತಾ ಮತ್ತು ನೋಡಿದವ್ರಿಗೂ ಚಲೋ ಅನಿಸುತ್ತಾ. ಮಸಾಲೆ ಹತ್ಕೊಂಡ್ರೆ ಬ್ರೆಡ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ಮಾಡಿರಿ, ಇಲ್ಲಾಂದರೆ ಸುಮ್ಮನೆ ಜಸ್ಟ್ ಶಾಲೋ ಫ್ರೈ ಮಾಡಿ ತೆಗೆದು ಬಿಡ್ರಿ ಫ್ರೆಂಡ್ಸ್. ಈಗ ನೋಡಿ ಮಗಳು ಬಂದಾಳ, ಎಲ್ಲ ರೆಡಿ ಆಗೈತೆ ಅಂಥೇಳಿ ಕೇಳಕತ್ತಾಳ್ರಿ. ಮಕ್ಕಳಿಗೆಲ್ಲರಿಗೂ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್. ಈಗ ನಾವು ಆನಿಯನ್ ಕಟ್ ಮಾಡ್ತಾಯಿದ್ವಿ, ಸಣ್ಣದಾಗಿ ಹಚ್ಕೋಬೇಕ್ರಿ, ಇದು ಕಟ್ ಮಾಡ್ಕೋಬೇಕು ಸಾರಿ. ಈಗ ಲೆಮನ್ ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಲೆಮನ್ ಇದ್ರೇನ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ ಇದಕ್ಕೆ ಪಾವ್ ಭಾಜಿಗೆ. ಈಗ ಮಕ್ಳಿಗೆ ಕೊಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಪ್ಲೇಟ್ ಹಾಕಿ ಕೊಟ್ಟರೆ ಎಲ್ಲರೂ ಇಷ್ಟ ಆಗುತ್ತಾ ಮತ್ತು ಎಲ್ಲರಿಗೂ ಖುಷಿ ಆಗುತ್ತಾ. ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಈಗ ನಾನು ಡಿಶ್ ಔಟ್ ಮಾಡ್ತಾಯಿದ್ದೀನಿ, ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಸೂಪರಾಗಿ ಟೇಸ್ಟಿಯಾಗಿ ಆಗಿತ್ತು. ಮಕ್ಕಳು ಹೇಳಿದರು, ತಿಂದು ಒಂದು ಪ್ಲೇಟ್ನಾಗ ಹಾಕ್ಕೊಟ್ಟಿದ್ವಿ ಅವ್ರು ಹೇಳಿದರು ಚೆನ್ನಾಗಾಗಿದೆ, ಸೂಪರಾಗಿತ್ತು ಅಂಥೇಳಿ. ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಭಾಳ ಸೌಂಡ್ ಅದು ಕೇಳಿಸ್ತಾ ಇದೆ, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಲೆಮನ್ ತೊಗೊಂಡಿನಿ ಮತ್ತು ಬ್ರೆಡ್ ಸ್ಲೈಸ್, ಈಗ ಆನಿಯನ್ ಥಾಲಿ ರೆಡಿ ಆಗಿತ್ತು ನೋಡಿರಿ ನಮ್ಮದು ಪಾವ್ ಭಾಜಿದು. ಇದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂಥೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲರಿಗೆ ತಿನ್ನಕ್ಕೆ ಕೊಡನ್ರಿ. ಪ್ಲೇಟಿಂಗ್ ಅಂತೂ ನಾವು ಮಾಡ್ಕೊಂಡಿವಿ, ಈಗ ತಿನ್ನೋದು ಸ್ಟಾರ್ಟ್ ನೋಡಿರಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿಕೊಡ್ರಿ, ಎಲ್ಲರೂ ಖುಷಿ ಪಡ್ತಾರ. ಪಾವ್ ಭಾಜಿ ಪ್ಲೇಟ್ ರೆಡಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿದೆ. ಈ ಥರನೂ ತಿನ್ಬೋದು ರೀ. ಸ್ವಲ್ಪ ಬೆಚ್ಚಗೆ ಮಾಡಿ ಈ ಥರ ಪಾವ್ ಭಾಜಿ ಜೊತೆ ತಿನ್ಬೋದು ರೀ. ಈಗ ಪಾವ್ ಭಾಜಿ ಅಂತ ತಿಂದು ಈಗ ಕುಂತಿದ್ವಿ, ಮತ್ತು ಈವ್ನಿಂಗ್ ಟೈಮ್ ಆತಲ್ಲ, ಮಕ್ಕಳಿಗೆ ಪಾನಿಪೂರಿ ಇಷ್ಟ ಆಯ್ತಂತ್ರಿ. ಅದು ಕೇಳಿದ್ರು. ಈಗ ಪಾನಿಪುರಿ ಮಾಡಕತ್ತೀವಿ. ಈಗ ನಾವು ಪಾನಿಪುರಿ ಮತ್ತು ಪಾನೀರಿ, ಇದು ರೆಡಿಮೇಡ್ ರೀ ಪಾನಿಪುರಿ. ಮನ್ಯಾಗ ಮಾಡಿದ್ದೇನಲ್ಲ, ಪಾಪಡ್ ಥರ ಇರ್ತಾವಲ್ಲ, ಅದು ಫ್ರೈ ಮಾಡ್ಕೊಂಡು ಜಸ್ಟ್ ಚಹಾ ಮಾಡಕತ್ತೀವಿ. ಮತ್ತು ಈಗ ಮಳೆ ಸ್ಟಾರ್ಟ್ ಆಗಿದ್ರಿ ಫ್ರೆಂಡ್ಸ್, ಹಾಗಾಗಿ ಮಕ್ಕಳು ಕೇಳಕತ್ತಿದ್ರು. ಅವ್ರಿಗೆ ಸ್ನ್ಯಾಕ್ಸ್ ಅದು ಇದು ತಿನ್ಬೇಕಂಥೇಳಿ ಭಾಳ ಇಷ್ಟ ಆಗುತ್ತೆ ರೀ. ಮಳೆ ಬಂದರೆ ಏನಾರ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಡ್ತೀವಿ ರೀ ಮಕ್ಳಿಗೆ. ಅವ್ರು ತಿಂದಿಂದ ಎಂಜಾಯ್ ಮಾಡ್ತಾರೆ. ಈಗ ನೋಡಿ ಫ್ರೆಂಡ್ಸ್, ನಾವು ಫ್ರೈ ಮಾಡಿಕೊಂಡು ಇದು ಟೀ ಜೊತೆ ಎಂಜಾಯ್ ಮಾಡ್ತೀರಿ ಪಾನಿಪುರಿ.
ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ರೀ ಇವತ್ತಿನ ಬ್ಲಾಗ್. ಈಗ ನಾವು ಪಾನಿ ಯಾವ ಥರ ಮಾಡ್ತೀನಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ನಾನು. ಈಗ ನೋಡ್ರಿ ಎಲ್ಲ ತೊಗೊಂಬಿಡೋಣ. ಈ ಥರ ಸ್ವಲ್ಪ ಕಲರ್ ಜಾಸ್ತಿ ಆಗಿದ್ರಿ, ಬ್ರೌನ್ ಕಲರ್ ಜಾಸ್ತಿ ಆಗಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಭಾಳ ಬಿಸಿ ಆಗಿತ್ತಲ್ಲ, ಹಾಗಾಗಿ ಈ ಥರ ಆಗ್ಯಾವ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಪಾನಿಪುರಿ ಬಾಲ್ ರೆಡಿ ಆಗ್ಯಾವ, ಕಲರ್ಫುಲ್ಲಾಗಿ ಮಾಷಾಲ್ಲ. ನೋಡಿರಿ ಫ್ರೆಂಡ್ಸ್, ಬಾಯಾಗ ನೀರೇ ಬರಾಕತ್ತಿತ್ತು. ನನಗಂತೂ ಗೋಲ್ಗಪ್ಪ ಅಂದರೆ ಭಾಳ ಇಷ್ಟ ರೀ, ನಮ್ಮ ಮಕ್ಳಿಗೂ ಇಷ್ಟ, ನನಗೂ ಇಷ್ಟ. ಮೊದಲು ನನಗೆ ಅಷ್ಟು ಇಷ್ಟ ಆಗ್ತಿದ್ದಿಲ್ಲ ರೀ ಫ್ರೆಂಡ್ಸ್. ಈಗೀಗ ನನಗೆ ಸ್ವಲ್ಪ ಪಾನಿಪುರಿ ತಿನ್ನಾಕತ್ತೀನಿ ರೀ ನಾನು. ಚಾಟ್ ಮಸಾಲ ಅಂದರೆ ಒಟ್ಟ ಸೇರ್ತಿದ್ದಿಲ್ಲ ರೀ ನಾನು. ಈಗ ಚಾಟ್ ಮಸಾಲ ಅಂದರೆ ನಂದು ಫೇವ್ರೇಟ್ ಆಗಿಬಿಟ್ಟಿತ್ತು ರೀ. ಎವರೆಸ್ಟ್ ಇದು ಪಾನಿಪುರಿ ನೋಡಿರಿ, ಪಾನಿಪುರಿ ಮಸಾಲ ರೀ ಇದು. ಒಂದು ಲೋಟ ನೀರು ಹಾಕೊಂಬಿಡೋಣ. ಈಗ ನೋಡಿರಿ ಫ್ರೆಂಡ್ಸ್, 1.5 ಲೋಟ ಇಲ್ಲಾಂದರೆ 2 ಲೋಟ ಇಲ್ಲಾಂದರೆ 1 ಲೋಟ ನಿಮ್ಮ ಎಲ್ಲರ ನೋಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ನೀರು ಹಾಕಿ. ಜಾಸ್ತಿ ನೀರು ಅಂದರೆ ಜಾಸ್ತಿ ಹಾಕೋರಿ, 1 ಲೋಟ ಅಂದರೆ 1 ಲೋಟ ಹಾಕೋರಿ. ನೀವು ಎಷ್ಟು ಜನ ಇದ್ರಿ ನೋಡಿಕೊಂಡು ಮಾಡ್ಬೇಕು ರೀ ಇದು. ಈಗ ನೋಡಿ ಫ್ರೆಂಡ್ಸ್, 1 ಚಮಚದಷ್ಟು ಮಸಾಲ ಹಾಕಂತ್ರಿ, ಪಾನಿಪುರಿ ಮಸಾಲ ಪಾನಿ ಮಾಡೋದು. ಚೆನ್ನಾಗಿ ಇದು ಮಿಕ್ಸ್ ಮಾಡಿದ್ರಿ ಫ್ರೆಂಡ್ಸ್. ರೆಡಿಮೇಡ್ ಮಸಾಲ ಸಿಗುತ್ತಾ, ನೀವು ತೊಗೊಂಬಂದು ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಸಾಲ್ಟ್ ಹಾಕಿನಿ ಇದಕ್ಕೆ. ಈಗ ಆನಿಯನ್ ಕಟ್ ಮಾಡಿ ಹಾಕೋದು ನೋಡಿರಿ ಫ್ರೆಂಡ್ಸ್. ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ. ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈ ಥರ ನಮ್ಗೆ ದಿಢೀರ್ ಅಂಥೇಳಿ ಪಾನಿಪುರಿ ತಿನ್ಬೇಕು ಅನಿಸಿದ್ರೆ ಈ ಥರ ಮಾಡಿಕೊಡ್ರಿ, ತಿನ್ಕೊಡ್ರಿ ಫ್ರೆಂಡ್ಸ್. ನೀವು ಎಲ್ಲರಿಗೂ ಇಷ್ಟ ಆಗುತ್ತಾ, ಮತ್ತು ಮನೆಯಾಗ ಎಲ್ಲರೂ ಖುಷಿ ಆಗ್ತಾರ, ಹೌದಿಲ್ರಿ ಫ್ರೆಂಡ್ಸ್. ಇದು ನೋಡಿರಿ, ಪಾನಿ ರೆಡಿಯಾಗಿದೆ, ಪೂರಿ ರೆಡಿ ಆಗ್ಯಾವ. ಈಗ ಮಕ್ಳು ಕೊಡನ್ರಿ, ಎಲ್ಲರೂ ಖುಷಿ ಆಗ್ತಾರೆ. ನಿಮ್ಮ ಮಕ್ಳಿಗೂ ಈ ಥರ ಮಾಡಿಕೊಡ್ರಿ, ಎಲ್ಲರೂ ಖುಷಿ ಆಗ್ತಾರ ತಿಂದು. ಎಲ್ಲ ಎಷ್ಟು ಚಲೋ ಮಾಡಿರ ಅಂಥೇಳಿ ನಿಮಗೂ ಹೇಳ್ತಾರೆ, ಮತ್ತು ನಿಮಗೂ ಸ್ವಲ್ಪ ಹೆಮ್ಮೆ ಆಗುತ್ತಾ, ನಾವೇ ಮಾಡಿವಲ್ಲ ಇಂಥದ್ದು ಪಾನಿಪುರಿ ಅಂಥೇಳಿ ಖುಷಿ ಆಗ್ತಾರೆ. ಹಾಗಾಗಿ ನನಗೆ ಇಷ್ಟು ಖುಷಿ ಆಗಿತ್ತು ರೀ ಮಕ್ಳಿಗೆ ಮಾಡಿಕೊಟ್ಟು. ಹಾಗಾಗಿ ನಾನು ನಿಮ್ಗೆ ಎಲ್ಲರಿಗೂ ಹೇಳಕತ್ತೀನಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದರು, ಫುಲ್ ಖುಷಿಯಾದರು. ನೀರಂತೂ ಸೂಪರಾಗಿ ಟೇಸ್ಟಿಯಾಗಿತ್ತು. ಈಗ ಹೊರಗಡೆ ತೊಗೊಂಡೋಗಿ ಮಕ್ಳಿಗೆ ಕೊಡೋದು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳು ಎಂಜಾಯ್ ಮಾಡಕತ್ತಾರ. ಈ ಥರ ಹೋಲ್ ಹಾಕಿ ಇದ್ರಾಗ ನೀರು ಹಾಕಿ ತಿನ್ನೋದು ನೋಡಿರಿ ಫ್ರೆಂಡ್ಸ್ ಪಾನಿಪುರಿ. ಎಲ್ಲರಿಗೂ ಇಷ್ಟವಾದ ಪಾನಿಪುರಿ ರೆಡಿಯಾಗಿತ್ತು ನೋಡಿರಿ ಫ್ರೆಂಡ್ಸ್. ಈಗ ತಿನ್ನೋಣ ಬರ್ರಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ಪಾನಿಪುರಿ ಎಂಜಾಯ್ ಮಾಡಿರಿ. ಸಣ್ಣ ಮಕ್ಕಳಿದ್ರೆ ಈ ಥರ ಒಂದು ಬಟ್ಟಲ್ ಒಳಗೆ ಹಾಕಿಕೊಟ್ರೆ ಅವರು ತಿಂತಾರೆ, ಇಲ್ಲಾಂದರೆ ಎಲ್ಲ ಬೀಳ್ಸ್ಕೊಂಡ್ಬಿಡ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಪಾನಿಪುರಿ ರೆಡಿಯಾಗಿದೆ. ಎಲ್ಲರೂ ಎಂಜಾಯ್ ಮಾಡಕತ್ತೀವಿ, ನಾವು ಎಂಜಾಯ್ ಮಾಡಕತ್ತೀವಿ. ಇದು ಪಾನಿಪುರಿ ತಿನ್ನ ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ. ಮಳೆ ಬಂದು ಭಾಳ ಕ್ಲೈಮೇಟ್ ಫುಲ್ ಕೂಲಾಗಿದೆ, ಹಾಗಾಗಿ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡೋಣ. ಮಕ್ಕಳಿಗೆ ಇದು ತಿಂದಿಂದ ಸ್ವಲ್ಪ ಚಹಾ ಕುಡಿದು ಈಗ ನಾವು ಸ್ವಲ್ಪ ಮೇಲೆ ಹೋಗ್ತೀವಿ, ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಆಟ ಆಡ್ತಾರಂತ್ರಿ ಮಕ್ಕಳು, ಅವ್ರು ಕರ್ಕೊಂಡು ಹೋಗ್ತೀವಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಎಂಜಾಯ್ ಮಾಡಕತ್ತಾರ ಮಕ್ಕಳು. ನಾವು ಅವ್ರ ಜೊತೆ ನಾವು ಎಂಜಾಯ್ ಮಾಡೀವ್ರಿ. ಇವರು ಸ್ವಲ್ಪ ಪಾನಿಪುರಿ ಚಾಲೆಂಜ್ ಮಾಡಿದ್ರು ತಿನ್ನೋದು. ಈಗ ನೋಡ್ರಿ, ನಾವು ಟೆರೆಸ್ ಮೇಲೆ ಬಂದೀವಿ. ಕ್ಲೈಮೇಟ್ ನೋಡ್ರಿ ಎಷ್ಟು ಕೂಲಾಗಿ ಸೂಪರಾಗಿದೆ. ಮಳೆ ಬಂದು ಈ ಥರ ಆಗಿತ್ತು ನೋಡ್ರಿ ಕ್ಲೈಮೇಟ್. ವ್ಯೂ ಅಂತೂ ಫುಲ್ ಮಸ್ತ್ ಕಾಣಿಸಕತ್ತಿದೆ ನೋಡ್ರಿ ಫ್ರೆಂಡ್ಸ್, ನೋಡ್ಬೋದು ನೀವು. ಫುಲ್ ತಂಪು ಗಾಳಿ ಬರಾಕತ್ತೈತ್ರಿ, ಸೂಪರಾಗಿದೆ ನೋಡ್ರಿ ಫ್ರೆಂಡ್ಸ್ ವ್ಯೂ. ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ರೀ. ಕಮೆಂಟ್ನಲ್ಲಿ ಹೇಳಿ ನನಗೆ. ನೋಡ್ರಿ ಎಷ್ಟು ಮಸ್ತ್ ಸೂಪರಾಗಿ ಕಾಣಿಸಕತ್ತೈತಿ. ಈಗ ಮಳೆ ಬಂದೈತಲ್ಲ, ಒಂಥರ ಕೂಲಾಗಿ ಸೂಪರ್ ಆಗಿದೆ ನೋಡ್ರಿ ಫ್ರೆಂಡ್ಸ್ ಕ್ಲೈಮೇಟ್ ಅಂತ್ರಿ ಇವತ್ತು. ಮಕ್ಕಳಿಗೆ ಬಹಳ ಖುಷಿ ಆಗ್ಬಿಟ್ಟೈತ್ರಿ. ಇವ್ರು ನೋಡ್ರಿ ಎಷ್ಟು ಇದು ಮಾಡಕತ್ತಾರ. ಇದ್ರಾವ್ ಮತ್ತೆ ಇದು ರೋಸ್ ಆಗ್ಯಾವ್ರಿ, ತೋರಿಸ್ತೀನಿ ತಡ್ರಿ. ಬಿಟ್ಟಿದ್ರಿ ಜಾಬ ಈಗ ತೋರಿಸ್ತೀನಿ ತಡ್ರಿ ನಿಮ್ಗೆ. ಗುಲಾಬಿ ರೋಸ್ 2 ಆಗ್ಯಾವ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಕಲರ್, ಎಷ್ಟು ಸೂಪರ್ ಆಗಿ ನೋಡ್ರಿ ಫ್ರೆಂಡ್ಸ್, ಮಾಷಾಲ್ಲ. ಇದು ಒಂದು ಮತ್ತೆ ಇಲ್ಲಿ ಒಂದು 2 ಆಗ್ಯಾವ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣಿಸಾಗುತ್ತೆ ನೋಡ್ರಿ ಫ್ಲವರ್ಸ್. ಮಳೆ ಬಂದು ಎಲ್ಲ ಗ್ರೀನ್ ಆಗ್ಬಿಟ್ಟ ನೋಡ್ರಿ ಫ್ಲವರ್ ಎಲ್ಲ. ಮಗಳು ನೋಡ್ರಿ ನನ್ಗೆ ರೋಸ್ ತಂದು ಕೊಡಕತ್ತಾಳ. ಗುಲಾಬಿ ಒಂದು ಕ್ರೀಮ್ ಕಲರ್ದೊಂದು ರೋಸ್ 2 ತಂದಾಳ. ಮಗ ಮತ್ತು ಎಲ್ಲರೂ ಎಂಜಾಯ್ ಮಾಡಕತ್ತಾರ. ಪಾನಿ ತಿಂದು ಭಾಳ ಖುಷಿ ಆಯ್ತು ಮಮ್ಮಿ ಅಂತ ಹೇಳಕತ್ತಾರ. ಥ್ಯಾಂಕ್ಸ್ ಮಮ್ಮಿ ಅಂತಂದ.
ಇಟ್ಸ್ ಓಕೆ ಅಂತಂದೆ ನಾನು. ಈಗ ನೋಡಿ ಫ್ರೆಂಡ್ಸ್, ಎಲ್ಲರೂ ಮಕ್ಕಳು ಎಷ್ಟು ಖುಷಿಯಾದರು. ನಿಮ್ಮ ಮಕ್ಕಳನ್ನ ಈ ಥರ ಮಾಡಿಕೊಟ್ರೆ ಖುಷಿ ಆಗ್ತಾರೆ. ಎಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ರೀ. ಮತ್ತು ಇವತ್ತಿನ ರೆಸಿಪಿ ನೋಡಿನ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ. ಅದನ್ನು ಮತ್ತು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ, ನಂದು ಬ್ಲಾಗ್ ಇಷ್ಟ ಆದರೆ ಎಲ್ಲರೂ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಯಾವ ರೆಸಿಪಿ ನೋಡ್ಬೇಕಂತೀರಿ ಅದು ನನಗೆ ಕಮೆಂಟ್ನಲ್ಲಿ ಹಾಕಿ, ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್. ವ್ಯೂ ನೋಡ್ರಿ ಎಷ್ಟು ಸೂಪರ್ ಆಗಿದೆ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.